ಓಂ ಶ್ರೀ ಗುರುಭ್ಯೋ ನಮಃ ಹರಿಃ ಓಂ ಓಂ ಕಾತ್ಯಾಯನಾಯ ವಿದ್ಮಹೇ ಕನ್ಯಾಕುಮಾರಿ ಧೀಮಹಿ ತನ್ನೋ ದುರ್ಗಿ ಪ್ರಚೋದಯಾತ್. ಓಂ ಶ್ರೀ ಶಿವಂ ಗುರುಭ್ಯೋ ನಮಃ. ಆತ್ಮೀಯ ವೀಕ್ಷಕರಿಗೆಲ್ಲರಿಗೂ ಕೂಡ ಚಂದ್ರಶೇಖರ್ ಮಾಡುವಂತಹ ಆತ್ಮೀಯ ನಮಸ್ಕಾರಗಳು. ಎಲ್ಲರಿಗೂ ಕೂಡ ಜ್ಯೋತಿರ್ಮಯ ನಾಡಿ ಆಸ್ಟ್ರಾಲಜಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಬಯಸ್ತಾ, ನಾವು ಈ ದಿನ ಗುರುಗ್ರಹರ ಗೋಚಾರದಲ್ಲಿ ಗುರುಗ್ರಹರ ಒಂದು ಬದಲಾವಣೆಯ ಒಂದು ವಿಚಾರವಾಗಿ ಧನಸ್ಸು ರಾಶಿಯವರಿಗೆ ಯಾವ ರೀತಿ ಫಲಗಳಿರುವಂತಹ ಒಂದು ಸಾಧ್ಯತೆ ಇರುತ್ತೆ ಅನ್ನುವಂತಹ ಒಂದು ವಿಚಾರಗಳನ್ನು ತಿಳ್ಕೊಳ್ತಾ ಹೋಗೋಣ. ನೋಡಿ, ಇಷ್ಟು ದಿನ ಧನಸ್ಸು ರಾಶಿಯವರಿಗೆ 5ನೇ ಮನೆಯಲ್ಲಿ ಗುರುವಿನ ಒಂದು ಪ್ರಭಾವ ಮತ್ತು ಆಶೀರ್ವಾದಗಳು ಇತ್ತು. ಆದರೆ ಗುರು ಈಗ 6ನೇ ಮನೆಗೆ ಸಂಚಾರ ಆಗೋದ್ರಿಂದ ಧನಸ್ಸು ರಾಶಿಯವರಿಗೆ ಸ್ವಲ್ಪ ಹಿನ್ನಡೆ ಆಗುವಂತ ಒಂದು ಸಾಧ್ಯತೆಗಳಿರುತ್ತೆ. ಅದೇ ರೀತಿ ಧನಸ್ಸು ರಾಶಿಯವರು ಸ್ವಲ್ಪ ಎಚ್ಚರಿಕೆಯಿಂದ ಜಾಗೃತಿಯಿಂದ ಈ ಒಂದು ವರ್ಷ ಅವರು ಸ್ವಲ್ಪ ಸ್ಲೋ ಮೋಷನ್ ನಲ್ಲಿ ವ್ಯವಹಾರಗಳನ್ನು ಮಾಡಬೇಕಾಗುತ್ತೆ. ಸ್ವಲ್ಪ ಕರೆಕ್ಷನ್ಸ್ ಅನ್ನ ಅವರು ಮಾಡ್ಕೊಳ್ಳುವಂತ ಒಂದು ಸಾಧ್ಯತೆಗಳು ಅತಿ ಹೆಚ್ಚಾಗಿರುತ್ತೆ. ಇನ್ನು ಯಾವ ಒಂದು ವಿಚಾರದಲ್ಲಿ ಅವರಿಗೆ ಅನಾನುಕೂಲಗಳಾಗುತ್ತೆ ಮತ್ತು ಯಾವ ಒಂದು ವಿಚಾರದಲ್ಲಿ ಶುಭ ಪ್ರಾಪ್ತಿ ಆಗ್ಬೋದು ಅನ್ನುವಂತಹ ಒಂದು ವಿಚಾರಗಳನ್ನ ನಾವು ಒಂದೊಂದಾಗಿ ಸಂಕ್ಷಿಪ್ತವಾಗಿ ತಿಳ್ಕೊಳ್ತಾ ಹೋಗೋಣ. ನೋಡಿ, ಧನಸ್ಸು ರಾಶಿಯವರು ಆರೋಗ್ಯದ ಒಂದು ವಿಚಾರಗಳಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಬೇಕು. ಕಾರಣ ರೋಗಸ್ಥಾನ 6ನೇ ಮನೆ, ರೋಗಸ್ಥಾನ ಮತ್ತು ಶತ್ರು ಸ್ಥಾನಕ್ಕೆ ಗುರುವಿನ ಆಗಮನ ಆಗ್ತಾ ಇರತಕ್ಕಂಥದ್ದು. ಇನ್ನು ನೋಡಿ, ಗುರು ಶುಗರ್ಗೂ ಕೂಡ ಕಾರಕ ಆಗೋದ್ರಿಂದ ಸ್ವಲ್ಪ ಆರೋಗ್ಯದ ಒಂದು ವಿಚಾರಗಳಲ್ಲಿ ಶುಗರಿನ ಒಂದು ವಿಚಾರದಲ್ಲಿ ಏರುಪೇರು ಆಗುವಂತ ಒಂದು ಸಾಧ್ಯತೆಗಳಿರುತ್ತೆ. ಆದ್ರಿಂದ ಆರೋಗ್ಯದ ಒಂದು ವಿಚಾರಗಳಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ. ಸ್ವಲ್ಪ ಅನಾರೋಗ್ಯ ಪದೇ ಪದೇ ಇವರನ್ನ ಕಾಡುವಂತ ಒಂದು ಸಾಧ್ಯತೆಗಳು ಅತಿ ಹೆಚ್ಚಾಗಿರುತ್ತೆ. ಇನ್ನು ವಿಶೇಷವಾಗಿ ನೋಡಿ, ಸಾಲಗಳು ಕೂಡ ಇವರಿಗೆ ಜಾಸ್ತಿ ಆಗುವಂತ ಒಂದು ಸಾಧ್ಯತೆ ಇರುತ್ತೆ. ಹಣಕಾಸಿನ ಒಂದು ಸಮಸ್ಯೆಯಲ್ಲಿ ಸಿಕ್ಕಾಕೊಳ್ಳುವಂತ ಒಂದು ಸಾಧ್ಯತೆ ಇರುತ್ತೆ. ಅದರಿಂದ ವಿನಾಕಾರಣ ಹೆಚ್ಚಾಗಿ ಖರ್ಚುಗಳನ್ನ ಮಾಡ್ಲಿಕ್ಕೆ ಹೋಗಬಾರದು. ಇನ್ನು ದುಷ್ಟ ಜನರ ಸಂಘ ಕೂಡ ಇವರಿಗೆ ಆಗುವಂತ ಒಂದು ಸಾಧ್ಯತೆ ಇರುತ್ತೆ. ಆದ್ರಿಂದ ಸ್ವಲ್ಪ ಎಚ್ಚರಿಕೆಯಿಂದ ಸ್ನೇಹಿತರನ್ನ ಮಾಡ್ಕೊಳ್ಬೇಕಾಗುತ್ತೆ. ಯಾರನ್ನೂ ಕೂಡ ಹೊಸದಾಗಿ ಬಹಳಷ್ಟು ಅವರನ್ನ ಹಚ್ಕೊಳ್ಳಿಕ್ಕೆ ಹೋಗಬಾರ್ದು. ಹೊಸ ಹೊಸ ಸಮಸ್ಯೆಗಳು ಬರುವಂತ ಒಂದು ಸಾಧ್ಯತೆ ಇರುತ್ತೆ. ಅದರಿಂದ ಧನಸ್ಸು ರಾಶಿಯವರು ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ಇನ್ನು ಶತ್ರುಗಳ ಒಂದು ವಿಚಾರಗಳಲ್ಲೂ ಕೂಡ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ. ಶತ್ರುಗಳ ಮೇಲೆ ಇವ್ರಿಗೆ ಈ ಒಂದು ವರ್ಷ ಸ್ವಲ್ಪ ಕಡಿಮೆ ಇವರಿಗೆ ಅನುಕೂಲಗಳಿರುವಂತ ಒಂದು ಸಾಧ್ಯತೆ ಇರುತ್ತೆ. ಅದರಿಂದ ಶತ್ರುಗಳ ಒಂದು ಕೈ ಮೇಲಾಗುವಂತ ಒಂದು ಸಾಧ್ಯತೆ ಇರುತ್ತೆ. ಅದರಿಂದ ಬಹಳ ಎಚ್ಚರಿಕೆಯಿಂದ ಶತ್ರುಗಳ ಒಂದು ವಿಚಾರದಲ್ಲಿ ಜಾಗೃತಿಯನ್ನು ವಹಿಸಬೇಕಾಗುತ್ತೆ. ನೀವು ನೋಡಿ, ಕಳ್ಳತನದ ಒಂದು ಸಮಸ್ಯೆಗಳು ಬರುವಂತ ಒಂದು ಸಾಧ್ಯತೆ ಇರುತ್ತೆ. ಅದರಿಂದ ಹಣಕಾಸಿನ ಒಂದು ವಿಚಾರದಲ್ಲಿ, ಆಭರಣಗಳ ಒಂದು ವಿಚಾರದಲ್ಲಿ ಇವರು ಸ್ವಲ್ಪ ಜಾಗೃತಿಯನ್ನು ವಹಿಸಬೇಕಾಗುತ್ತೆ. ಇವರ ಒಂದು ದ್ರವ್ಯ ನಷ್ಟ ಆಗುವಂತಹ ಒಂದು ಸಾಧ್ಯತೆಗಳು ಅತಿ ಹೆಚ್ಚಾಗಿರುತ್ತೆ. ನೀವು ನೋಡಿ, ಇವರಿಗೆ ನ್ಯಾಯಾಲಯದ ಒಂದು ವಿಚಾರಗಳಲ್ಲಿ ಸ್ವಲ್ಪ ಅನುಕೂಲಗಳಾಗುವಂತ ಒಂದು ಸಾಧ್ಯತೆ ಇರುತ್ತೆ. ಇನ್ನು ಹೊಸ ಹೊಸ ಸಾಲಗಳು ದೊರೆಯುವಂತ ಒಂದು ಸಾಧ್ಯತೆ ಇರುತ್ತೆ. ಈಗಾಗಲೇ ಬ್ಯಾಂಕ್ಗೆ ಹೌಸಿಂಗ್ ಲೋನ್ಸ್ ಆಗಿರ್ಬೋದು ಅಥವಾ ಬೇರೆ ಬೇರೆ ಲೋನ್ಗಳ ಒಂದು ವಿಚಾರದಲ್ಲಿ ಅನುಕೂಲಗಳಾಗುವಂತ ಒಂದು ಸಾಧ್ಯತೆ ಇರುತ್ತೆ. ಹಣಕಾಸಿನ ಒಂದು ವಿಚಾರದಲ್ಲಿ ಅನುಕೂಲಗಳಾಗುವಂತ ಒಂದು ಸಾಧ್ಯತೆ ಇರುತ್ತೆ. ಆದರೆ ಶತ್ರುಗಳ ಒಂದು ವಿಚಾರದಲ್ಲಿ, ಖರ್ಚಿನ ಒಂದು ವಿಚಾರದಲ್ಲಿ, ಆರೋಗ್ಯದ ಒಂದು ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ. ಶತ್ರುಗಳ ಒಂದು ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ. ವಿಶೇಷವಾಗಿ ಇವರಿಗೆ ಧನಸ್ಸು ರಾಶಿಯ ಜಾತಕರಿಗೆ ರೋಗಸ್ಥಾನದಲ್ಲಿ ಗುರುವಿನ ಒಂದು ಪ್ರಭಾವ ಇರೋದ್ರಿಂದ ಆರೋಗ್ಯದ ಒಂದು ವಿಚಾರದಲ್ಲಿ ಅತಿ ಹೆಚ್ಚು ಜಾಗೃತಿಯನ್ನು ವಹಿಸಬೇಕಾಗುತ್ತೆ. ಇನ್ನು ವಾಹನಗಳನ್ನ ಓಡಿಸುವಂತ ಒಂದು ಸಮಸ್ಯೆಯಲ್ಲಿ ವಿಚಾರದಲ್ಲಿ ಸಮಸ್ಯೆ ಆಗುವಂತ ಒಂದು ಸಾಧ್ಯತೆ ಇರುತ್ತೆ. ಆದ್ರಿಂದ ವಾಹನಗಳ ಒಂದು ವಿಚಾರದಲ್ಲಿ ಬಹಳಷ್ಟು ಜಾಗೃತಿಯನ್ನು ವಹಿಸಬೇಕಾಗುತ್ತೆ. ಆಲೋಚನೆ, ಭಾವನೆ, ವರ್ತನೆಗಳನ್ನ ಸರಿಯಾಗಿ ಇಟ್ಕೊಳ್ಬೇಕು. ಇಲ್ಲ ಅಂತಂದ್ರೆ ಸ್ವಲ್ಪ ಡಿಪ್ರೆಷನ್ ಆಗುವಂಥದ್ದು, ಟೆನ್ಷನ್ ಆಗುವಂಥದ್ದು, ಈ ರೀತಿ ಧನಸ್ಸು ರಾಶಿಯವರಿಗೆ ಅನಾನುಕೂಲಗಳಾಗುವಂತ ಒಂದು ಸಾಧ್ಯತೆ ಇರುತ್ತೆ. ಅದರಿಂದ ನೋಡಿ, ಪರಿಹಾರಾರ್ಥವಾಗಿ ಗುರು ದತ್ತಾತ್ರೇಯರನ್ನ ಓಂ ದ್ರಾಂ ದತ್ತಾತ್ರೇಯಾಯ ನಮಃ ಎನ್ನುವಂತಹ ಅತ್ಯಂತ ಸುಲಭ ಮಂತ್ರವನ್ನ ಇವರು ಪ್ರತಿದಿನ 108 ಬಾರಿ ಅಥವಾ ಅದಕ್ಕಿಂತಲೂ ಹೆಚ್ಚಿನ ರೀತಿಯಲ್ಲಿ ಇವರು ಜಪ ಮಾಡ್ಕೊಳ್ಳೋದ್ರಿಂದ ಮತ್ತು ಗುರು ಸ್ವರೂಪ ದೇವತೆಗಳನ್ನ ಇವರು ಪ್ರಾರ್ಥನೆ ಮತ್ತು ಆರಾಧನೆ ದರ್ಶನದಿಂದ
ಅತ್ಯಂತ ಶುಭ ಫಲವನ್ನ ಧನಸ್ಸು ರಾಶಿಯವರು ಪಡ್ಕೊಳ್ಬಹುದು. ಇನ್ನು ಜನ್ಮ ಜಾತಕದ ರೀತಿಯ ಗುರುವಿನ ಒಂದು ಆಶೀರ್ವಾದ ಇದ್ದಂತ ಪಕ್ಷದಲ್ಲಿ ಅವರಿಗೆ ಶುಭ ಫಲಗಳು ಕೂಡ ಪ್ರಾಪ್ತಿಯಾಗುವಂತ ಒಂದು ಸಾಧ್ಯತೆ ಇರುತ್ತೆ. ಆದ್ರಿಂದ ವಿಶೇಷವಾಗಿ ಅವರ ಒಂದು ಜನ್ಮ ಜಾತಕವನ್ನ ಸೂಕ್ತ ನುರಿತ ಜ್ಯೋತಿಷ್ಯರ ಬಳಿ ತೋರಿಸ್ಕೊಳೋದ್ರಿಂದ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅವರು ಪ್ರಿಕಾಷನ್ಸ್ ಅನ್ನು ತೆಗೆದುಕೊಳ್ಬಹುದು. ಮತ್ತು ಯಾವ ವಿಚಾರದಲ್ಲಿ ಅವ್ರಿಗೆ ಶುಭ ಇದೆ ಮತ್ತು ಯಾವ ವಿಚಾರದಲ್ಲಿ ಅವರು ಕರೆಕ್ಷನ್ ಮಾಡ್ಕೊಳ್ಬೇಕು ಅನ್ನುವಂತಹ ಒಂದು ವಿಚಾರಗಳನ್ನು ತಿಳ್ಕೊಬಹುದು ಅಂತ ತಿಳಿಸ್ತಾ, ಇನ್ನು ಎಲ್ಲರೂ ಕೂಡ ನಮ್ಮ ಫೇಸ್ಬುಕ್ ಪೇಜನ್ನು ಲೈಕ್ ಮಾಡಿ, ಅದೇ ರೀತಿ ಯೂಟ್ಯೂಬ್ ಚಾನಲ್ಗೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತಾ, ಎಲ್ಲರಿಗೂ ಕೂಡ ಜಗನ್ಮಾತೆ ದಿವ್ಯ ಆಶೀರ್ವಾದ, ಗುರುಗಳ ಒಂದು ಆಶೀರ್ವಾದ ಇರಲಿ ಅಂತ ಮತ್ತೊಮ್ಮೆ ನನ್ನ ಆರಾಧ್ಯ ದೇವತೆ ಲಲಿತಾಂಬಿಕೆಯ ಬಳಿ ಪ್ರಾರ್ಥನೆ ಸಲ್ಲಿಸುತ್ತಾ, ಸರ್ವೇ ಜನಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಶುಭಮಸ್ತು.